ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬಾವಿಹಾಳ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಮುಂಬರುವ ಚುನಾವಣೆ ಕುರಿತು ಕೂಡ ಒಂದು ಅದರಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕೂಡ ಕುರಿತೊಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೆದ ಇದೆ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಬಾವಿಹಾಳ ಗ್ರಾಮದ ಮಾಜಿ ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಈ ರಾಜಕಾರಣದಲ್ಲಿ ಇವರು ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾದ್ರು, ಅದಾದ ನಂತರ ಇವರು ಅಧಿಕಾರ ಅವಧಿಗೆ ಬಂದ ಮೇಲೆ ಇವರ ಒಂದು ಪಾತ್ರ ಯಾವ ರೀತಿ ವಹಿಸಿದ್ದಾರೆ, ಜನಗಳ ಜೊತೆ ಯಾವ ರೀತಿ ಒಂದು ಸಹಾಯ ಸಹಕಾರ ಕೊಟ್ಟಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳುತ್ತೀವೇನ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರುಪರಿಚಯ ಸರ್. ನನ್ನ ಹೆಸರು ಮಹೇಶ್ ರುದ್ರಪ್ಪ ಸುಣದೋಳಿ, ಬಾವಿಹಾಳ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಲಕ್ಕುಂಡಿ ಗ್ರಾಮ. ಸರಿ ಸರ್. ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ದು ಆಗಿರ್ಲಿಲ್ಲ, ಅದಾದ ನಂತರ ತಾವು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ? ಮೊದಲು ಊರಾಗ ಸಿಸಿ ರೋಡ್ಗಳು ಇದ್ದಿದ್ರಿ, ಎಲ್ಲ ಸಿಸಿ ರೋಡ್ಗಳು ಆದವ್ರಿ. ಆಮೇಲೆ ಈ ವಿದ್ಯುತ್ ಎಲ್ಲಾ ಸರ್ವಿಸ್ ಕೊಟ್ಟವ್ರಿ. ಎಲ್ಲ ವಿದ್ಯುತ್ ಸರ್ವಿಸ್ ಊರೆಲ್ಲ ಸರಿಯಾಗಿ ಕಂಬಗಳನ್ನ ಹಾಕಿ ಎಲ್ಲ ಊರೆಲ್ಲ ಸರ್ವಿಸ್ಗಳು ಕೊಟ್ಟವ್ರಿ. ಮತ್ತೆ ಕುಡಿ ನೀರಿನ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಪೈಪ್ಲೈನ್ ಮಾಡಿ ಬಾವಿಂತ್ರ ಎಲ್ಲ ಪೈಪ್ಲೈನ್ ಮಾಡಿ ಊರಿಗೆಲ್ಲ ಒಂದು ಕುಡಿ ನೀರಿನ ಯೋಜನೆಯನ್ನ ಸಮರ್ಪಕವಾಗಿ ಮಾಡಿದ್ದೇವೆ. ಮತ್ತು ಎಲ್ಲ ಚರಂಡಿಗಳನ್ನ ತೋರಿಸಿ ಮಾಡಿದ್ದೇವೆ. ಮೊದಲ ಚರಂಡಿಗಳು ಸರಿ ಇರಾಕಿಲ್ಲ. ಈ ಸಲ ನಮ್ಮ ಪಂಚಾಯತ್ ಅನುದಾನದಲ್ಲಿ ಎಲ್ಲ ಚರಂಡಿಗಳನ್ನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿದ್ದೀರಾ? ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಯಲ್ಲಿ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಯಾವ ರೀತಿಯ ಪಾತ್ರ ವಹಿಸಿದ್ದೀರಾ? ಮಕ್ಕಳ ಜೊತೆ ಒಡನಾಟ ಆಗಿರ್ಬೋದು, ಬಿಸಿ ಊಟ, ಕುಡಿಯುವ ನೀರು, ಕೊಠಡಿ ಬಗ್ಗೆ ಯಾವ ರೀತಿಯ ಪಾತ್ರ ವಹಿಸಿದ್ದೀರಾ ಸರ್? ಈಗ ನಮ್ಮ ಶಾಲೆಯಲ್ಲಿ ಮೊದಲ ನೀರಿನ ವ್ಯವಸ್ಥೆ ಇರಕ್ಕಲ್ರಿ, ಅಲ್ಲಿ ಒಂದು ಬೋರ್ ಹೊಡೆದು ಎಲ್ಲ ಮಕ್ಕಳಿಗೆ ನೀರು ಸಿಗುವ ರೀತಿಯಲ್ಲಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೀವಿ. ಮತ್ತು ಎಲ್ಲ ರೂಮ್ಗಳು ಇರತ್ತಲ್ರಿ, ರೂಮ್ಗಳನ್ನ ಎಲ್ಲ ನಮ್ಮ ಪಂಚಾಯತ್ ಅನುದಾನದಲ್ಲಿ ಕಟ್ಸಿದ್ದೀವಿ. ಗ್ರೌಂಡ್ ಮಾಡಿದೀವಿ, ಕಾಂಪೌಂಡ್ಗಳನ್ನ ಮಾಡಿದೀವಿ, ವಾಲ್ಗಳು ಮಾಡಿದೀವಿ. ಮುಂದೆ ಶಾಲೆ ರಿಪೇರಿ ಮಾಡಿದೀವ್ರಿ. ಮತ್ತೆ ಅವು ತಾಟಗಳು ಇವು ಇದ್ದವ್ರಿ, ಹಂಚುಗಳೆಲ್ಲ ಹೊಡೆದಿದ್ವಿ. ಅವು ಎಲ್ಲ ನಾವು ತಗಡುಗಳು ಶೀಟ್ ಹಾಕಿ ಎಲ್ಲ ಸರಿ ಮಾಡಿದೀವಿ. ಮತ್ತೆ ಮೇಲೆ ಮೀಟಿಂಗ್ ಹೋಗ್ತೇವ್ರಿ ಶಾಲೆಗಳಿಗೆ. ನಾವು ಸರಿಯಾಗಿ ಅವರಿಗೆ ಆ ಬಿಸಿ ಊಟ ವ್ಯವಸ್ಥೆಯನ್ನ ಸರಿಯಾಗಿ ನೋಡ್ಕೊಳ್ತಾ ಇದ್ದೀವಿ. ಮತ್ತೆ ಶಾಲೆಯೊಳಗೆ ಮೇಲೆ ಮೀಟಿಂಗ್ ಕೂಡಿ ಎಲ್ಲ ಸಮಸ್ಯೆಗಳನ್ನ ಸರ್ಗಳು ಕೂಡ ಮಾತಾಡಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಶಾಲೆಯನ್ನು ಸುಧಾರಣೆ ಮಾಡಿದ್ದೀರಾ ಸರ್? ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಯಲ್ಲಿ ಬಂದ ಮೇಲೆ ತಾವು ತಮ್ಮ ವಾರ್ಡಿನ ಜನರಿರ್ಬೋದು, ಊರಿನ ಗ್ರಾಮಸ್ಥರ ಬಗ್ಗೆ, ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಪಾತ್ರವನ್ನು ವಹಿಸಿರ್ತೀರಾ? ನಾವು ಇಲ್ಲಿ ನಮ್ಮ ನಾಗನೂರು ಆರೋಗ್ಯ ಇಲಾಖೆ ಇದೆ. ಸರಿ. ಅಲ್ಲಿ ಡಾಕ್ಟರ್ನೆಲ್ಲ ಕರೆಸಿರ್ತೇವೆ ನಾವು. ನಮ್ಮ ಮೀಟಿಂಗ್ ಇಲ್ಲಿ ನಾವು ಸಾರ್ವಜನಿಕ ಮೀಟಿಂಗ್ದಾಗೂ ಕರೆಸಿರ್ತೇವೆ. ಎಲ್ಲ ಇಲ್ಲಿ ಆಶಾ ಕಾರ್ಯಕರ್ತರಿಗೂ ಎಲ್ಲ ವಾರ್ನ್ ಮಾಡಿರ್ತೇವೆ. ಎಲ್ಲ ಮನೆ ಅಡ್ಡಾಡಿ ಎಲ್ಲರ ಆರೋಗ್ಯವನ್ನು ವಿಚಾರಿಸಿ ಎಲ್ಲರಿಗೂ ಒಂದು ಸಮರ್ಪಕವಾದ ಆರೋಗ್ಯವನ್ನು ಸಿಗುವಂಗ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ಸರಿ ಸರ್, ಮಾಡಿದ್ದೇವೆ. ತಮ್ಮ ಒಂದು ಈ ಅಧಿಕಾರಾವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ಕೂಡ ನೇಮಿತವಾಗಿದ್ದಾರೆ ಸರ್. ಇವರ ಒಂದು ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ, ಜನಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ತಿದ್ದಾರೆ? ಈಗ 15 ಹಣಕಾಸಿನ ಒಳಗ ನಮ್ಮ ಕುಡಿ ನೀರಿಂದ ಆತು, ಊರ ಜನರ ಸಂಪರ್ಕ ಆತು, ಗುಡಿ ಗುಂಡಾರ ಇಂಥವೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ. ಮತ್ತೆ PDO ಆತು, ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮೇಲೆ ಬಂದು ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಸರಿ ಸರ್. ಸರಿ ಸರ್. ತಮ್ಮ ಒಂದು ಈ ಅಧಿಕಾರಾವಧಿ ಮುಗಿದಾದ ನಂತರ ಮುಂಬರುವ ಚುನಾವಣೆಯಲ್ಲಿ ಕೂಡ ಜನಗಳ ಒಂದು ಅಭಿಪ್ರಾಯ ಇದೆ ಸರ್. ಮುಂಬರುವ ಚುನಾವಣೆಯಲ್ಲಿ ತಮ್ಮನ್ನ ಭಾಗಿಯಾಗಿಸ್ಬೇಕು, ತಮಗೆ ಒಂದು ಆರಿಸಿ ತರಬೇಕು, ಅವಕಾಶ ಕೊಡಬೇಕು ಅಂತ ಅಭಿಪ್ರಾಯ ಇದೆ ಸರ್. ಆದ್ರೆ ತಮ್ಮ ಅಭಿಪ್ರಾಯವೇನಿದೆ ಸರ್? ತಾವು ಭಾಗಿಯಾಗ್ತಿದ್ದೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ಈಗ ನಾವು ಜನರ ಒಂದು ಅಭಿಲಾಷಣೆ ಕೇಳ್ತೇವೆ. ಎಲ್ಲ ನಾವು ಮೀಟಿಂಗ್ ಕೊಡ್ತೇವ್ರಿ. ಜನರನ್ನ ಅಭಿಲಾಷೆ ಕೇಳಿ ನಾವು ನಿಂದಿರ್ಬೇಕಂದ್ರೆ ನಾವು ನಿಂದಿರ್ತೇವೆ, ಬೇರೆಯವ್ರ ಅವಕಾಶ ಕೊಡೋದಾದ್ರೆ ಕೊಡಬಹುದು. ಸರಿ, ಕೊಡಲು ನಾವು ಸಿದ್ಧ ಇದ್ದೇವೆ. ಸರಿ ಸರ್, ತಾವು ಸಿದ್ಧರಾಗಿದ್ದೀವಿ. ಈ ಅಧಿಕಾರ ಅವಧಿಗೆ ರಾಜಕಾರಣದಲ್ಲಿ ತಾವು ಎಲ್ಲಿಂದ ಮತ್ತು ಹೇಗೆ, ಯಾರ ಮುಖಾಂತರ ಪ್ರವೇಶವಾದ್ರಿ? ನಾವು ನಮ್ಮ ತಂದೆಯವರು ಮೊದಲೇ ಮಂಡಳ ಪಂಚಾಯತ್ ಇದ್ದಾಗ ನಮ್ಮ ತಂದೆಯವರು ಚೇರ್ಮನ್ ಇದ್ದಾರೆ. 3 ಪೀರಿಯಡ್ ಅವರ ಚೇರ್ಮನ್ ಇದ್ದಾರೆ. ಆ ಒಂದು ಹಿನ್ನೆಲೆ ಒಳಗ
ನಾವು ಇದೊಂದು ಪಂಚಾಯತಿ ಎಲೆಕ್ಷನ್ ಮಾಡ್ಬೇಕಂತ ಹೋದ್ಸಲ ನಿಂತಿದ್ರು ನಾವು. ಹ್ಮ್ ಹಿಂದಿನ ಪೀರಿಯಡ್ದಾಗ ನಿಂತಿದ್ವಿ, ಆರಿಸಿ ಬಂದಿವ್ರಿ. ಇದ ನಮ್ಮ ತಂದೆಯವರ ಒಂದು ಮಾರ್ಗದರ್ಶನ ನಾವು ಮಾಡಿದ್ವಿ. ಮಾಡಿದ್ದೀರಿ. ಹಾ. ಸರಿ ಸರ್. ಸರಿ, ರಾಜಕಾರಣಕ್ಕೆ ನಿಮ್ಮ ಬರಲು ಒಂದು ಕಾರಣ ಸರ್? ಈಗ ಜನರ ಒಂದು ಸೇವೆಯನ್ನು ಮಾಡ್ಬೇಕಂತೇಳಿ ನಾವು ಈ ರಾಜಕಾರಣ ಪ್ರವೇಶ ಮಾಡಿದ್ವಿ. ಹ್ಮ್. ಸರಿ ಸರ್. ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಮುಂಬರುವ ಚುನಾವಣೆಯಲ್ಲಿ ಒಂದು ಗ್ರಾಮ ಒಂದು ಚಿಹ್ನೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನಿದೆ ಸರ್? ಈಗ ಮೊದಲ ಹೆಂಗ್ ಎಲೆಕ್ಷನ್ ಆಗಿದ್ದು ರೀ, ಮೊದಲ ಹೆಂಗ್ ಚಿಹ್ನೆಗಳನ್ನ ಕೊಟ್ಟಿದಾರಲ್ಲ ಅದ ಪ್ರಕಾರ ಮಾಡಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಅಭಿಪ್ರಾಯ ಇದೆ ಸರ್. ಹೌದು. ಸರಿ ಸರ್. ತಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನ ಪ್ರೇಮಿಗಳಿಗೆ ನಿಮ್ಮ ಹೃದಯದ ಮಾತು ಹೇಳಲಿಕ್ಕೆ ಏನ್ ಇಷ್ಟಪಡ್ತಿದ್ದೆ? ಏನಿಲ್ಲ, ನಾವು ಜನರ ಸೇವೆಯನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದೇವೆ. ಸರಿ ಮುಂದೆ ನಾವು ಎಲೆಕ್ಷನ್ ನಿಂತಿದ್ರು ಸಹಿತ ಜನರ ಸೇವೆಯನ್ನು ಮಾಡಲು ನಾವು ಸದಾ ಸಿದ್ಧರಿದ್ದೇವೆ. ಸರಿ ಸರ್. ಎಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರಿ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಧನ್ಯವಾದ, ನಮಸ್ಕಾರ.